ಲ್ಯಾಂಡ್ ಲಾರ್ಡ್ ಫಸ್ಟ್ ಆಫ್ ಆಲ್ ಸಾರಿ, ಯಾಕಂದ್ರೆ ಸಿನಿಮಾನ ನಾನು ಲೇಟಾಗಿ ನೋಡೋದಲ್ಲದೆ ಲೇಟಾಗಿ ರಿವ್ಯೂ ಮಾಡ್ತಿದ್ದೀನಿ. ಸೊ ಈ ರೀಸನ್ಗೋಸ್ಕರ ಸ್ವಲ್ಪ ಆದರೂ ಕ್ಷಮೆ ಇರಲಿ ಕಣ್ರಪ್ಪ. ಇನ್ನು ಸಿನಿಮಾ ಕಡೆ ಬರೋದಾದ್ರೆ ಸಿನಿಮಾದಲ್ಲಿ ದುನಿಯಾ ವಿಜಯ್, ರಾಜ್ವಿ ಶೆಟ್ಟಿ ಆ್ಯಂಡ್ ರಚಿತಾ ರಾಮ್ ಅವರು ಮೈನ್ ಲೀಡ್ರಲ್ಲಿ ಕಾಣಿಸಿಕೊಂಡಿರುವಂಥ ಚಿತ್ರ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನೆಲ್ಲ ವರ್ಕ್ ಆಯಿತು ಏನೆಲ್ಲ ವರ್ಕ್ ಆಗಿಲ್ಲ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದ್ರೆ ಆಲ್ರೆಡಿ ಟ್ರೈಲರ್ನಲ್ಲಿ ರಿವೀಲ್ ಮಾಡಿರೋ ಹಾಗೆ ಇದರ ಸ್ಟೋರಿ ಹಳ್ಳಿಯಲ್ಲಿ ನಡೆಯೋ ಜಮೀನ್ದಾರ್ ಪದ್ಧತಿ ಹಾಗೆ ಜಾತಿ ಪದ್ಧತಿಯ ಆಧಾರಿತ ಸಿನಿಮಾ. ಸೊ ಅದೇ ಥರ ಸಿನಿಮಾದಲ್ಲಿ ರಾಜಯ್ಯ ಎಂಬ ಮನುಷ್ಯ ತನ್ನ ಜೀವನದ ಅರ್ಧ ಭಾಗವನ್ನ ಬರೀ ಈ ಜೀತದ ಪದ್ಧತಿಯಿಂದ ಹಾಳು ಮಾಡ್ಕೊಂಡಿರ್ತಾನೆ. ಸೊ ಹೀಗಿರುವಾಗ ಇವನಿಗೆ ಅವನ ತಾಯಿ ಒಂದು ಸವಾಲು ಹಾಕ್ತಾಳೆ. ಸೊ ಆ ಸವಾಲು ಏನು? ಸೊ ಇವನು ಮುಂದೆ ಇದನ್ನ ಮಾಡೋಕ್ಕೋಸ್ಕರ ಏನೆಲ್ಲ ಮಾಡ್ತಾನೆ, ಹಾಗೆ ಇದರಿಂದ ಇವನಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಮೇಯ್ನ್ ಆಗಿ ಇಷ್ಟವಾಗಿದ್ದು ಇದರ ಪ್ರೆಸೆಂಟೇಷನ್ ಇಷ್ಟ ಆಯಿತು. ಯಾಕಂದರೆ ಸಿನಿಮಾದಲ್ಲಿ ಹಳ್ಳಿಯ ವಾತಾವರಣ, ಅಲ್ಲಿ ಅವರು ಯೂಸ್ ಮಾಡೋ ಭಾಷೆ ಹಾಗೆ ಅವರ ಆಚಾರ ವಿಚಾರಗಳನ್ನು ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದರು. ಹಾಗೆ ಸಿನಿಮಾದಲ್ಲಿ ಇರುವಂಥ ಡೈಲಾಗ್ಸ್ಗಳನ್ನು ಹಳ್ಳಿಯ ಜನರು ಕಾಮನ್ ಆಗಿ ಯೂಸ್ ಮಾಡೋ ಭಾಷೆ ತಕ್ಕ ಹಾಗೆ ಬರ್ಕೊಂಡಿರೋದು ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಸಿನಿಮಾದಲ್ಲಿ ಆ ಹಳ್ಳಿ ಡೈಲಾಗ್ಸ್ಗಳನ್ನು ಕೇಳೋದೇ ಒಂಥರ ಮಜಾ. ಪರ್ಸ್ನಲಿ ನನಗೆ ಸಿನಿಮಾದಲ್ಲಿರುವಂಥ ಡೈಲಾಗ್ಸ್ಗಳು ತುಂಬ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಇರುವಂಥ ಕೋರ್ ಎಮೋಷನ್ ಒಂದು ಲೆವೆಲ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು. ಅದರಲ್ಲೂ ಮೇಯ್ನ್ ಆಗಿ ಸಿನಿಮಾದಲ್ಲಿ ಅಪ್ಪ ಮಗಳ ಬಾಂಡಿಂಗ್ ಇಷ್ಟ ಆಯಿತು. ಇವರಿಬ್ಬರ ನಡುವೆ ಬರುವಂಥ ಕಾನ್ವರ್ಸೇಷನ್ ಹಾಗೆ ಸಿಚುವೇಶನ್ಸ್ಗಳು ತುಂಬ ಎಮೋಷ್ನಲ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ಬೇಜನ್ ಹೈ ಮೂಮೆಂಟ್ ಸೀನ್ಸ್ಗಳು ತುಂಬಾನೇ ಇದ್ದಾವೆ. ಕೆಲವೊಂದು ಕಡೆ ಸೀನ್ಸ್ಗಳಂತೂ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ಇರುವಂಥ ಕಾಮಿಡಿ ಒಂದು ಲೆವೆಲ್ಗೆ ವರ್ಕ್ ಆಯಿತು. ಹಾಗೆ ಇದರಲ್ಲಿ ಇರುವಂಥ ಸಾಂಗ್ಸ್ಗಳು ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಲೆವೆಲ್ಗೆ ಡೀಸೆಂಟ್ ಆಗೇ ಇತ್ತು. ಮೇಯ್ನ್ ಆಗಿ ಆಕ್ಷನ್ ಸೀನ್ಸ್ಗಳು ವರ್ಕ್ ಆಗಿದ್ದೆ ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಂದ. ಅಷ್ಟು ಚೆನ್ನಾಗಿತ್ತು ಅಜಿನೇಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇನ್ನು ಸಿನಿಮಾದ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾದ ಸ್ಟೋರಿಯಲ್ಲಿ ದಮ್ ಅನ್ನೋದು ಇದೆ ಅಂಡ್ ಈ ಸ್ಟೋರಿಯಲ್ಲಿ ಎಷ್ಟೋ ಒಳ್ಳೆ ವಿಷಯಗಳು ಇದಾವೆ. ಆದ್ರೆ ಯಾವುದನ್ನು ಕೂಡ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಬರುವಂತ ಸ್ಟೋರಿ ಒಂದು ಮಟ್ಟಿಗೆ ಗ್ರಿಪ್ಪಿಂಗ್ ಆಗಿದೆ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಬರುವಂತ ಸ್ಟೋರಿ ರೊಟೀನ್ ಆಗಿ ಅದೇ ರಿವೆಂಜ್ ಡ್ರಾಮಾ ಆಗ್ಬಿಡುತ್ತೆ. ಇನ್ನು ಸಿನಿಮಾದ ಸ್ಟೋರಿಯಲ್ಲೂ ಸಹ ಟ್ವಿಸ್ಟ್ ಅಂಡ್ ಟರ್ನ್ಗಳು ನೋಡಕ್ ಸಿಗೋದಿಲ್ಲ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ಎಫೆಕ್ಟಿವ್ ಅನ್ಸೋ ರೇಂಜ್ಗೆ ಏನು ಕೂಡ ವರ್ಕ್ ಆಗ್ಲಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ನೋಡಿ, ನೀವೇನಾದ್ರೂ ಕಾಟೇರ ಮೂವಿ ರೇಂಜ್ಗೆ ಅಲ್ಲ ಅಂದ್ರು ಸ್ವಲ್ಪ ಅದೇ ತರ ಇರೋ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾ ಒಂದು ಆಪ್ಷನ್ ಆಗ್ಬಹುದು. ಇನ್ನು ನನ್ನ ಪ್ರಕಾರ ಈ ಸಿನಿಮಾ ಜಸ್ಟ್ ಒನ್ ಟೈಮ್ ವಾಚಬಲ್ ಅಷ್ಟೇ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬಹುದಾ ಅಂದ್ರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.